ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಇವತ್ತಿಂದ ನನಗೆ ಟ್ರೈನಿಂಗ್ ಇದೆ. ಸೊ ಅದಕ್ಕೆ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿದ್ದೀನಿ. ತಿಂಡಿಗೆ ಬಾತ್ ಮಾಡಿದ್ದೆ. ಸೊ ಇವಾಗ ತಿಂಡಿ ಹೊರಡಬೇಕು. ತಿಂಡಿ ಬಾತ್ ಮಾಡಿದ್ದೆ, ಹತ್ತಿಬಿಟ್ಟು ಹೊರಡಬೇಕು. ಇವತ್ತು ಸ್ಟಾರ್ಟಾಗಿ 2 ದಿನ ಆಯಿತು ಫ್ರೆಂಡ್ಸ್. ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ನಾನು ಹೋಗಿರಲಿಲ್ಲ. ಇವತ್ತು ಹೊರಟಿದ್ದೀನಿ. ಸೊ ಅದಕ್ಕೆ ಬೇಗನೆ ಎಲ್ಲ ಕೆಲಸ ಮುಗಿಸ್ಬಿಟ್ಟೆ. ನನಗೂ ಎಕ್ಸೈಟ್ ಆಗಿದ್ದೀನಿ ಅಲ್ಲಿ ಹೋಗೋಕ್ಕೆ, ಏನೇನು ಹೇಳ್ಕೊಡ್ತಾರೆ ಅಂತ. ಸೊ ನಮ್ಮ ಮನೆಯಿಂದ ಏನು ದೂರ ಇಲ್ಲ ಫ್ರೆಂಡ್ಸ್, ಇಲ್ಲೇ ಹತ್ತಿರ. ಸೊ ಬಸ್ಸಲ್ಲಿ ಹೋಗ್ಬಿಟ್ಟು ಮಧ್ಯಾಹ್ನನೇ ಬಿಟ್ಬಿಡ್ತಾರೆ. 3 ಅವರ್ಸ್ ಅಷ್ಟೇ ನನಗೆ. ಸೊ ಅದನ್ನೆಲ್ಲ ನೋಡೋಣ. ಆದರೆ ಅಲ್ಲಿ ವಿಡಿಯೋ ಮಾಡ್ತೀನಿ ಹೇಗೆ ಇರುತ್ತೆ ಅಂತ. ಇಲ್ಲ ಅಂದರೆ ಮನೆಗೆ ಬಂದಮೇಲೆ ಹೇಳ್ತೀನಿ ಹೇಗಿತ್ತು ನನ್ನ ಎಕ್ಸ್ಪೀರಿಯೆನ್ಸು ಅಂತ. ಇವಾಗ ತಿಂಡಿ ತಿನ್ಬಿಡೋಣ. ದೀಪಕ್ ಅವ್ರು ಇನ್ನೂ ಮನಗಿದ್ದಾರೆ. ಸೊ ನಾನು ತಿಂಡಿ ತಿಂದ್ಬಿಟ್ಟು ಹೇಳ್ಬಿಟ್ಟು ಹೊರಡ್ತೀನಿ. ಫ್ರೆಂಡ್ಸ್, ಬೆಳಗ್ಗೆ ತಿಂಡಿ ಟೊಮೊಟೊ ಬಾತ್ ಮಾಡಿದ್ದೆ. ಸೊ ಇವಾಗ ತಿಂದ್ಬಿಟ್ಟು ಹೊರಡಬೇಕು. ಸೊ ತಿಂಡಿ ತಿಂದ್ಬಿಟ್ಟು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ತಿಂಡಿ ಆಯಿತು. ಇವಾಗ ಇನ್ನೇನು ಮನೆಯಿಂದ ಹೊರಟಿದ್ದೀನಿ. ಸೊ ಬಸ್ಸಲ್ಲಿ ಹೋಗೋದು ನಾನು. ನಮ್ಮ ಮನೆ ಬಸ್ ಸ್ಟ್ಯಾಂಡ್ ಇಲ್ಲೇ ಹತ್ತಿರ. ಸೊ ಹಂಗಾಗಿ ನಡ್ಕೊಂಡೇ ಹೋಗ್ತೀನಿ. ಸೊ ಫ್ರೆಂಡ್ಸ್, ಅಲ್ಲೋಗಿ ಸಿಗ್ತೀನಿ. ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ಇಂಟರ್ನ್ಶಿಪ್ ಮುಗಿಸ್ಕೊಂಡು ಇವಾಗ ಬಂದೆ. ಇವಾಗ ಟೈಮು 2 o'clock. ಸೊ ಇವತ್ತು ಲ್ಯಾಬಿಗೆ ಕರ್ಕೊಂಡು ಹೋಗಿದ್ರು ಫ್ರೆಂಡ್ಸ್ ನಂಗೆ ಅಲ್ಲಿ GTTCಲಿ. ಸೊ ಚೆನ್ನಾಗಿತ್ತು, ಬಟ್ ಅಲ್ಲಿ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಮಾಡಲಿಲ್ಲ. ಚೆನ್ನಾಗಿತ್ತು ಇವತ್ತು. ಎಕ್ಸ್ಪೆರಿಮೆಂಟ್ ಅಂದರೆ ಅಲ್ಲಿ ಒಂದು ಮಿಷಿನ್ನ ಹೇಗೆ ಆಪ್ರೇಟ್ ಮಾಡೋದು ಮತ್ತು ಯಾವ್ಯಾವುದು ಸೇಫ್ಟಿ ಡಿವೈಸಸ್ ಎಲ್ಲ ಇರುತ್ತೆ ಅದೆಲ್ಲ ಹೇಳ್ಕೊಟ್ರು. ತುಂಬ ಚೆನ್ನಾಗಿತ್ತು. ಸೊ 1ಗೆಲ್ಲ ಬಿಟ್ಟರು. ಬಸ್ಸಿಗೆ ಅದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಬಂದಿದ್ದು ಇವಾಗ 2 o'clock. ನೆಕ್ಸ್ಟು ನಾನು ಬರ್ತಿದ್ದಂಗೆ ಒಂದು ಪಾರ್ಸಲ್ ಬಂದಿತ್ತು ಫ್ರೆಂಡ್ಸ್. ನಾನು ಇದು ಆರ್ಡ್ರ್ ಮಾಡಿದ್ದೆ, ಗ್ಲಾಸ್ದು ಕಂಟೈನರ್ದು. ಸೊ ಅದು ಅನ್ಬಾಕ್ಸಿಂಗ್ ಮಾಡಿ ನೋಡ್ತೀನಿ ಹೇಗೆ ಬಂದಿದೆ ಅಂತ. ನಾನು ಈ ಕಂಟೈನರ್ನ ಮೀಶೋಯಿಂದ ಆರ್ಡ್ರ್ ಮಾಡಿದ್ದೆ. ಇದು 6 ಪೀಸ್ ಆಫ್ ಸೆಟ್ಟು. ನನಗೆ ಶುಂಠಿ ಪೌಡರು, ರೋಸ್ ಪೌಡರು, ಈ ಥರ ಪೌಡರ್ಗಳು ಮಾಡಿ ಸ್ಟೋರ್ ಮಾಡಬೇಕಿತ್ತು. ಇದು ಏರ್ ಟೈಟ್ ಕಂಟೈನರ್ ಆಗಿರುತ್ತೆ. ಸೊ ಪ್ರಾಡಕ್ಟ್ ಅಂತೂ ತುಂಬ ಚೆನ್ನಾಗಿದೆ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ನೋಡೋದ್ರೆಲ್ಲ ಚೆನ್ನಾಗೈತೆ. ನನಗೆ ಬೇಕಿತ್ತು, ಯಾಕೆಂದರೆ ನಾನು ಕೆಲವೊಂದು ಪೌಡರ್ಸ್ ಎಲ್ಲ ಮಾಡಿ ಇಡಬೇಕಿತ್ತು. ಸೊ ಹಾಗಾಗಿ ಅದನ್ನು ಆರ್ಡ್ರ್ ಮಾಡಿದ್ದೆ. 6 ಕಂಟೈನರು ಚೆನ್ನಾಗಿ ಬಂದಿದೆ. ನಿಮಗೂ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ. ಸೊ ನೀವು ಆ ಲಿಂಕ್ ಮೂಲಕ ತೊಗೋಬೋದು. ಸೊ ಫ್ರೆಂಡ್ಸ್, ಇವಾಗ ಬಂದೆ. ಸುಸ್ತಾಗ್ಬಿಡೈತೆ ಫುಲ್ಲು. ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಇವಾಗ ರೆಸ್ಟ್ ಮಾಡಿ ಎದ್ದಾಯಿತು, ಫ್ರೆಶ್ ಕೂಡ ಅದೇ. ಸೊ ಎದ್ದಿದ ತಕ್ಷಣ ನಮಗಂತೂ ಟೀ ಬೇಕು ಫ್ರೆಂಡ್ಸ್. ಇವತ್ತು ಇದಕ್ಕೆ ಹೋಗಿದ್ನಲ್ಲ ಇಂಟರ್ನ್ಶಿಪ್ಗೆ. ಸೊ ಹೆವಿ ಒಂಥರ ಟಯರ್ಡ್ ಥರ ಆಗಿತ್ತು. ಅಂದರೆ ತುಂಬ ದಿನ ಮನೇಲಿದ್ದು ಇವಾಗ ಸಡನ್ನಾಗಿ ಹೋಗಿ ಬಂದಲ್ಲ. ಸೊ ಅದಕ್ಕೆ ಟಯರ್ಡ್ ಆಗಿತ್ತು. ಇವಾಗ ಎದ್ದು ಫ್ರೆಶ್ ಆಗಿದ್ದೀನಿ. ಟೀ ಮಾಡ್ಕೊಂಡು ಕುಡಿಯೋಣ ಬನ್ನಿ. ರಸ್ಕ್ ಅಂತಾರಲ್ಲ ಫ್ರೆಂಡ್ಸ್, ಅದು ನಂದಿನಿಯಲ್ಲಿ ಸಿಗುತ್ತೆ ಚೆನ್ನಾಗೆ. ಸೊ ಅದಕ್ಕೆ ಅದನ್ನು ಟೀ ಜೊತೆ ತಿಂತೀವಿ. ಇವಾಗ ಬನ್ನಿ ಟೀ ಮಾಡೋಣ. ಟೀ ಅಂತೂ ಹೆವಿ ತಲೆ ನೋತೈತೆ. ಇವತ್ತು ನಾನು ಕುಡಿತೀನಿ. ನಂಗೂ ಮಾಡಿಕೊಟ್ಬಿಡಪ್ಪ. ನಾನು ಕೆಲಸದಿಂದ ಬಂದು ಫ್ರೆಂಡ್ಸ್, ಮಧ್ಯಾಹ್ನ ಅಂತೂ ಹೆವಿ ನಿದ್ದೆ ಬಂದ್ಬಿಟ್ಟಿತ್ತು. ನಿದ್ದೆ ಮಾಡಿರೋದೇ ಗೊತ್ತಿಲ್ಲ ನಾನು. ಫ್ರೆಂಡ್ಸ್, ಟೀ ರೆಡಿ ಆಯಿತು. ಇವಾಗ ನಿಮ್ಗೆ ಗೊತ್ತಲ್ವ, ನನಗೆ ಹೊರಗಡೆ ಕುತ್ಕೊಂಡು ಕುಡಿಯೋಕ್ಕೆ ತುಂಬ ಇಷ್ಟ ಅಂತ. ಸೊ ಹೊರಗಡೆ ಬಂದು ಇವಾಗ ಕುತ್ಕೊಂಡು ತಿಂತಾಯಿದ್ವಿ. ಟೋಸ್ಟು ಮತ್ತು ಟೀ. ನಾನು ಮತ್ತೆ ದೀಪಕ್ ಇಬ್ಬರು. ಹಾಯ್ ಗಾಯ್ಸ್, ಕಮ್ ಆನ್ ಗಾಯ್ಸ್. ಫ್ರೆಂಡ್ಸ್, ಟೀ ಎಲ್ಲ ಕುಡ್ದು ಸ್ವಲ್ಪ ಪಾತ್ರೆ ಇತ್ತು ಮಧ್ಯಾಹ್ನ ಮತ್ತು ಬೆಳಗ್ಗೆ ತಿಂದಿರೋಂಥ ತಟ್ಟೆ ಮತ್ತು ಇದೆಲ್ಲ. ಸೊ ಅದೆಲ್ಲ ತೊಳ್ಕೊಂಡೆ. ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು. ದೀಪಕ್ ಕೇಳಿದೆ ಏನು ತಿಂತೀಯ ಅಂತ. ಅದಕ್ಕೆ ಅವನು ಫಿಶ್ ಇತ್ತು ಫ್ರೆಂಡ್ಸ್ ಫ್ರಿಜ್ಜಲ್ಲಿ. ಸೊ ಅದಕ್ಕೆ ಆ ಫಿಶ್ ಫ್ರೈ ಮಾಡ್ಕೊಳ್ಳೋಣ, ರೈಸ್ ಮತ್ತು ದಾಲ್ ಮಾಡಿಬಿಡು ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ರೈಸು ಮತ್ತು ದಾಲ್ ಮಾಡ್ತೀನಿ. ಅದಾದಮೇಲೆ ನಾನು ಹೆಲ್ತಿ ಡ್ರಿಂಕ್ನ ಮಾಡಿ ಇಟ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಅದು ಹೆಂಗೆ ಮಾಡೋದು ಅಂತಂದು ತೋರಿಸ್ತೀನಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಮಾರ್ಕೆಟ್ಗೆ ಹೋದಾಗ ನಿಮಗೆ ಅದೆಲ್ಲ ತೋರಿಸಿದ್ದೆ, ಏನೇನೋ ತಂದಿದ್ದೆ ಅಂತ. ಅದೆಲ್ಲ ಹಾಕಿ ಇವಾಗ ಮಾಡಬೇಕು.
ಸೊ ಹಾಗಾಗಿ ಇವಾಗ ಬನ್ನಿ ಬೇಗ ಬೇಗ ದಾಲ್ ಮತ್ತು ರೈಸ್ ಮಾಡಿಬಿಟ್ರೆ ನೆಕ್ಸ್ಟು ಆ ಜ್ಯೂಸ್ ಮಾಡಿಬಿಟ್ಟು ಅದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಮೋಲ್ಡ್ ತರಿಸಿದ್ನಲ್ಲ ಐಸ್ ಟ್ರೇದು ಮೋಲ್ಡು ಅದರೊಳಗಡೆ ಹಾಕಿ ಫ್ರೀಸರಲ್ಲಿ ಇಟ್ಟರೆ ಡೈಲಿ ಮಾರ್ನಿಂಗ್ ನಾನು ಹೆಂಗೋ ಬಿಸಿನೀರು ಕುಡಿತೀನಲ್ಲ ಅದಕ್ಕೆ ಒಂದು ಕ್ಯೂಬ್ ಹಾಕೊಂಡು ಕುಡಿಯೋದು ಆ ಥರ. ಸೊ ಇವಾಗ ರೈಸು ಮತ್ತು ದಾಲ್ ಮಾಡಿಬಿಡೋಣ ಫ್ರೆಂಡ್ಸ್. ನಾನಿವಾಗ ದಾಲ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 1 ಕಪ್ಪಷ್ಟು ದಾಲು ಮತ್ತು 3 ಟೊಮೊಟೊ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 5-6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಒಂದು 6-7 ವಿಷಲ್ನ ಕೂಗಿಸ್ಬೇಕು ಫ್ರೆಂಡ್ಸ್. ಅದಾದಮೇಲೆ ಒಗ್ಗರಣೆ ಕೊಟ್ಕೊಂಡ್ರೆ ದಾಲ್ ರೆಡಿ ಆಗುತ್ತೆ. ಸೊ ನಾನಿವಾಗ ಬೇಗ ಬೇಗ ಇಟ್ಬಿಡ್ತೀನಿ. ಮತ್ತು ಇದು ಫಿಶ್ಶು ಸಂಡೆ ತಂದಿದ್ವಲ್ಲ ಅದು ಸ್ವಲ್ಪ ಇತ್ತು, ಇವತ್ತು ಫ್ರೈ ಮಾಡಿಕೊಂಡು ತಿಂತೀವಿ ಫ್ರೆಂಡ್ಸ್. ಇವಾಗ ಹೆಲ್ತಿ ಡ್ರಿಂಕ್ ಅದು ಮಾಡ್ಕೊಳ್ಳೋಣ ಅಂತ ಹೇಳಿದ್ನಲ್ಲ, ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅದೇನೇನು ಮಾಡ್ಕೊಂಡಿದ್ದೀನಿ ಅಂತ ಇವಾಗ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೀವು ಇವಾಗ ನೋಡ್ತಿದ್ದೀರಲ್ಲ, ನಾನು 5 ಬೆಟ್ಟದ ನೆಲ್ಲಿಕಾಯಿ, 2 ಕ್ಯಾರೆಟು, ಅರ್ಧ ಬೀಟ್ರೋಟು, ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಹಸಿ ಅರಿಶಿನ, ಒಂದು 2-3 ಸ್ಲೈಸು ಪೈನಾಪಲ್ ತೊಗೊಂಡಿದ್ದೀನಿ, ಆಮೇಲೆ ಒಂದು ಫುಲ್ ಹೋಳು ನಿಂಬೆಹಣ್ಣು ಜ್ಯೂಸ್ನ ತೊಗೊಂಡಿದ್ದೀನಿ. ಇಷ್ಟನ್ನು ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇವಾಗ ಇದು ರುಬ್ಕೋತೀನಿ ಫ್ರೆಂಡ್ಸ್. ನಾನು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಏನಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡೆ ಅಂದರೆ ಜಾರಲ್ಲಿ ಬೇಗ ಪೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇವಾಗ ಹಾಕೋತಿದ್ದೀನಿ ಎಲ್ಲನೂ. ನಾನು ಇವಾಗ ಎಲ್ಲನೂ ಹಾಕೊಂಡು ನಿಂಬೆಹಣ್ಣು ಹಾಕೋತಾ ಇದ್ದೀನಿ. ಅರ್ಧ ಲೋಟ ಆಗಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ನಾನು ಗ್ರೈಂಡ್ ಮಾಡ್ಕೋತೀನಿ ಫ್ರೆಂಡ್ಸ್. ನಾನು ಇದನ್ನು ಇವಾಗ ಆಡಿಸ್ಕೊಂಡಿರೋದನ್ನ ಸ್ವಲ್ಪ ಸ್ಟ್ರೈನರಿಂದ ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ನಾನು ಮೋಲ್ಡಿಗೆ ಹಾಕೋತೀನಿ ಫ್ರೆಂಡ್ಸ್. ಇವಾಗ ನಾನು ಎಲ್ಲ ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ, ನೀರು ಮಾತ್ರ ಇದೆ. ಇದನ್ನು ನಾನು ಈಗ ಅವತ್ತು ತೊಗೊಂಡಿದ್ನಲ್ಲ ಆ ಮೋಲ್ಡಿಗೆ ಹಾಕೋತಾ ಇದ್ದೀನಿ. ಸೊ ಹಾಕ್ಕೊಂಡು ಫ್ರೀಸರಲ್ಲಿ ಇಟ್ಕೋತೀನಿ ಫ್ರೆಂಡ್ಸ್. ನೀವು ಬೇಕಾದರೆ ಇದನ್ನು ಸೋರಿಸ್ಕೊಳ್ಳಿ, ಇಲ್ಲಾಂದರೆ ನೀವು ಹಾಗೆ ಕೂಡ ಹಾಕೋಬೋದು. ನನಗೆ ಬಾಯಿಗೆ ಸಿಗೋದಷ್ಟು ಇಷ್ಟ ಆಗಲ್ಲ ಅಂತ ನಾನು ಸೋರಿಸ್ಕೊಂಡು ಇಟ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಹಾಗೆ ಕೂಡ ಹಾಕೋಬೋದು. ನೋಡಿ, ನಾನಿವಾಗ ಮೋಲ್ಡಿಗೆ ಎಲ್ಲಾನು ಫಿಲ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಇದೆರಡನ್ನು ಫ್ರೀಸರಲ್ಲಿ ಇಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಇವಾಗ ನಾನು ಇಲ್ಲಿ ಇಟ್ಟಿದ್ದೀನಿ. ಇವಾಗ ದಾಲ್ ಆಗಿದೆ. ಸೊ ಅದನ್ನು ಸ್ವಲ್ಪ ಸ್ನ್ಯಾಶ್ ಮಾಡ್ಕೋಬೇಕು. ನಾನು ಸೌಟಲ್ಲೇ ಸ್ನ್ಯಾಶ್ ಮಾಡ್ಕೋತೀನಿ ಈ ಥರ ಫ್ರೆಂಡ್ಸ್. ಇವಾಗ ದಾಲೆಲ್ಲ ಆಗಿದೆ. ನಾನು ಒಗ್ಗರಣೆ ಮಾಡಿಕೊಂಡು ಇದನ್ನು ಆಮೇಲೆ ಫಿಶ್ ಫ್ರೈ ಮಾಡಿಕೊಂಡ್ರೆ ಊಟ ಎಲ್ಲ ರೆಡಿ. ಫಿಶ್ ಫ್ರೈ ನೋಡಿ, ಫಿಶ್ ಫ್ರೈ ಇಡಬೇಕು. ಸೊ ಇದೆಲ್ಲ ಮಾಡಿಬಿಟ್ಟು ಊಟ ಮಾಡೋಕ್ಕೆ ಹೋಗ್ತೀವಿ ಇವಾಗ. ಸೊ ಫ್ರೆಂಡ್ಸ್, ಇವತ್ತು ಊಟಕ್ಕೆ ದಾಲು ಮತ್ತು ರೈಸು, ಉಪ್ಪಿನಕಾಯಿ ಮತ್ತು ಫಿಶ್ಶು, ಹಪ್ಪಳ ದೀಪಕ್ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಹಪ್ಪಳ. ನೆಕ್ಸ್ಟು ಇಲ್ಲಿ ಹಪ್ಪಳ. ಹೆಂಗಿದೆ ಊಟ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಮಸ್ತಾಗಿದೆ. ಫಿಶ್ ಫ್ರೈ ಮಾಡಿದ್ದೀನಿ, ಚೆನ್ನಾಗಿದೆ. ಹಪ್ಪಳ ಮಾಡಿದ್ದೀನಿ ನಾನು, ಸಣ್ಣ ಚೆನ್ನಾಗಿದೆ ಟೇಸ್ಟ್. ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.